ಹಲೋ ಫ್ರೆಂಡ್ಸ್, ನಮಸ್ಕಾರ. ಪಟೇಲ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿಗಳ ನಿರ್ದೇಶನಾಲಯ ವತಿಯಿಂದ ಒಂದು ಪೆನ್ಷನ್ ಯೋಜನೆಗಳ ಬಗ್ಗೆ ಒಂದು ಮಾತನಾಡ್ತಾ ಇದ್ದೀವಿ. ಅದರಲ್ಲಿ ಮೊದಲನೇದಾಗಿ ಇಂದಿರಾ ಗಾಂಧಿ ವೃದ್ಧಾಪ್ಯ ಯೋಜನೆ ಬಗ್ಗೆ ಕಂಪ್ಲೀಟ್ ಆಯಿತು. ಎರಡನೇದಾಗಿ ಬಂದು ಇಲ್ಲಿ ನಿರ್ಗತಿಕ ವಿಧವೇತನ ಯಾರ್ಯಾರು ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು ಅದ್ರ ಬಗ್ಗೆ ಕೂಡ ಇಲ್ಲಿ ಕಂಪ್ಲೀಟಾಗಿ ವಿಡಿಯೋನ ಕಂಪ್ಲೀಟ್ ಆಯಿತು. ಈಗ ಮೂರನೇದಾಗಿ ಬಂದು ಇಲ್ಲಿ ಅಂಗವಿಕಲರ ಮಾಶಾಸನ ಯೋಜನೆ ಬಂದು ಅಂದರೆ ಯಾರ್ಯಾರು ಹ್ಯಾಂಡಿಕ್ಯಾಪ್ ಇದ್ದಾರೆ, ಯಾರ್ಯಾರು ಅಂಗವಿಕಲರಿದ್ದಾರೆ ಅವರಿಗೆ ಯಾರ್ಯಾರು ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು, ಯಾವ ರೀತಿಯಾಗಿ ಅದಕ್ಕೆ ಯಾವ್ಯಾವ ಅಂಗವಿಕಲಗಳು ಇಲ್ಲಿ ಎಲಿಜಿಬಲ್ ಆಗ್ತಾರೆ, ಹಾಗೂ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು, ಅದು ಬೇಕಾಗುವಂಥ ದಾಖಲೆಗಳು ಏನೇನು ಬೇಕಾಗುತ್ತೆ, ಯಾವ ರೀತಿಯಾಗಿ ನಿಮಗೆ ಆರ್ಡರ್ ಕಾಪಿಯನ್ನು ಅಪ್ರೂವ್ ಮಾಡಿಸ್ಬೇಕು, ಯಾವ ರೀತಿಯಾಗಿ ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು, ಪ್ರತಿಯೊಂದು ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲಿಗೆ ನಮ್ಮ ಚಾನಲ್ಗೆ ಏನಾದರೂ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಆನ್ ಮಾಡಿದ್ದನ್ನು ಮರಿಬೇಡಿ. ಸರ್ ಫ್ರೆಂಡ್ಸ್, ಇಲ್ಲಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸರ್ ಫ್ರೆಂಡ್ಸ್, ಇಲ್ಲಿ ಅಂಗವಿಕಲರ ಯಾವ ರೀತಿಯಾಗಿ ಸರ್ಕಾರ ಕೆಲಸ ಮಾಡುತ್ತೆ ಅದರ ಬಗ್ಗೆ ನೋಡೋಣ. ಇಲ್ಲಿ ಒಂದು ಲೈನನ್ನು ಕೊಟ್ಟಿದ್ದಾರೆ. ಅಂಗವಿಕಲರನ್ನು ಸಮಾಜದ ಮುಖ್ಯವಾಹಿನಿಗೆ ತರಲು ಹಾಗೂ ಅವರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸಲು ಕೆಳಕಂಡ ಅಂಗವಿಕಲತೆಯೊಂದಿಗೆ ಹುಟ್ಟಿದ ಮಗು ಅಥವಾ ಅಪಘಾತದಿಂದ ಅಂಗವಿಕಲತೆಗೆ ಉಂಟಾದ ವ್ಯಕ್ತಿಗಳು ಈ ಮಾಶಾಸನಕ್ಕೆ ಅರ್ಹರಾಗಿರುತ್ತಾರೆ. ಯಾರ್ಯಾರು ಹುಟ್ಟಿನಿಂದ ಯಾರ್ಯಾರು ಇಲ್ಲಿ ಅಂಗವಿಕಲರಿರ್ತಾರೆ ಹಾಗೂ ಕೆಲವೊಬ್ಬರು ಏನಾಗುತ್ತಾರೆ ಇಲ್ಲಿ ಅಪಘಾತದಿಂದ ಯಾವುದೇ ಒಂದು ಅಪಘಾತ ಆಗಲಿ ಅಪಘಾತ ವತಿಯಿಂದ ನೀವು ಇಲ್ಲಿ ಅಂಗವಿಕಲರಾದಲ್ಲಿ ಅಂಥವರಿಗೂ ಕೂಡ ಇಲ್ಲಿ ಪ್ರತಿ ತಿಂಗಳು ಇಲ್ಲಿ ಮಾಶಾಸನ ಅಂದರೆ ಪ್ರತಿ ತಿಂಗಳು ಪಿಂಚಣನ್ನು ಇಲ್ಲಿ ಒದಗಿಸಲು ಒಂದು ಎಲಿಜಿಬಲ್ ಆಗ್ತೀರಾ ಅಂತ ಕೊಡ್ತಾ ಇದೆ. ಸೊ ಫ್ರೆಂಡ್ಸ್, ಎರಡನೇದಾಗಿ ಇಲ್ಲಿ ಅರ್ಹ ಮಾನದಂಡ ಏನಿದೆ ಅಂದರೆ ಇಲ್ಲಿ ವಾರ್ಷಿಕ ಆದಾಯ ಬಂದು ಇಲ್ಲಿ ಗ್ರಾಮೀಣ ಹಾಗೂ ನಗರ ಪ್ರದೇಶದಲ್ಲಿ 32,000ಕ್ಕಿಂತ ಇಲ್ಲಿ ಕಡಿಮೆ ಇರಬೇಕು. ಅಂದರೆ ಅವರು ವಾರ್ಷಿಕ ಕುಟುಂಬದ ಆದಾಯ ಬಂದು ಇಲ್ಲಿ ಗ್ರಾಮೀಣ ಇರಲಿ, ನಗರ ಪ್ರದೇಶ ಇರಲಿ, ಪಟ್ಟಣ ಪ್ರದೇಶ ಇರಲಿ, ಯಾವುದೇ ಒಂದು ಪ್ರದೇಶದಲ್ಲಿ 32,000ಕ್ಕಿಂತ ಹೆಚ್ಚಾಗಿ ಏನಾದರೂ ಅವರು ವಾರ್ಷಿಕ ಕುಟುಂಬದ ಆದಾಯ ಇದ್ದರೆ ಅಂಥವರಿಗೆ ಒಂದು ಯೋಜನೆಗೆ ಇಲ್ಲಿ ಎಲಿಜಿಬಲ್ ಆಗೋದಿಲ್ಲ. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ಇಲ್ಲಿ ಅಂಗವಿಕಲ ವ್ಯಕ್ತಿ ಅಂದರೆ ಯಾರು? ಹೌದಲ್ಲ, ಅಂಗವಿಕಲ ವ್ಯಕ್ತಿ ಅಂದರೆ ವೈದ್ಯಕೀಯ ಪ್ರಾಧಿಕಾರವು ಅಂದರೆ ಇಲ್ಲಿ ವೈದ್ಯಕೀಯ ಡಾಕ್ಟರ್ಸ್ ಏನಿರ್ತಾರೆ ಅವರು ಒಂದು ಯಾರ್ಯಾರು ಚೆಕಪ್ ಮಾಡ್ತಾರೆ ಅಂಥವ್ರು ಇಲ್ಲಿ ಪ್ರಮಾಣೀಕರಿಸಿದ ರೀತಿಯಲ್ಲಿ ಯಾವುದೇ ಒಂದು ಅಂಗವೈಕಲ್ಯ ಆಗಿರಲಿ, ಕಣ್ಣಾಗಲಿ, ಕಿವಿ ಆಗಲಿ, ಅಥವಾ ಮಂದ ದೃಷ್ಟಿ ಆಗಲಿ, ಕುಷ್ಠರೋಗ ಆಗಲಿ, ಯಾವುದೊಂದು ಅಂಗವಿಕಲ ಆಗಿರಲಿ ಅಂಥದ್ರಲ್ಲಿ ಏನಪ್ಪ ಅಂದರೆ 40% ಹೆಚ್ಚಾಗಿ ಯಾರ್ಯಾರು ಇರ್ತಾರೆ ಅಂಥ ವ್ಯಕ್ತಿಗೆ ಇಲ್ಲಿ ಅಂಗವಿಕಲ ಅಂತ ಕರಿಬೋದು. ಸೊ ಫ್ರೆಂಡ್ಸ್, ಅಂಗವಿಕಲರು ಯಾರ್ಯಾರು ಇರ್ತಾರೆ ಅದರ ಬಗ್ಗೆ ನೋಡೋಣ. ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ಫ್ರೆಂಡ್ಸ್ ಇಲ್ಲಿ ಅಂಧತ್ವ ಅಂದರೆ ಕಣ್ಣಿನಿಂದ ಯಾರು ಅಂಧರು ಇರ್ತಾರೆ ಅಂಥವರಿಗೆ ಅಂಧತ್ವ ಇಲ್ಲಿ ಒಂದು ಅಂಗವಿಕಲ ಅಂತ ಹೇಳ್ಬೋದು. ಮಂದ ದೃಷ್ಟಿ ಏನಾದರೂ ಮೈಂಡ್ ಇಲ್ನೆಸ್ ಇದ್ರೆ ಅಂಥವ್ರಿಗೂ ಕೂಡ ಇಲ್ಲಿ ಮಂದ ದೃಷ್ಟಿ ಅಂತ ಇರ್ಬೋದು. ಕುಷ್ಠರೋಗ ನಿವಾರಿತರಾದ ಅಂದರೆ ಕುಷ್ಠರೋಗ ಯಾರ್ಯಾರಿಗೆ ಇರುತ್ತೆ ಅಂಥವ್ರಿಗೂ ಕೂಡ ಇಲ್ಲಿ ಅಂಗವಿಕಲರಲ್ಲಿ ಲಿಸ್ಟಲ್ಲಿ ಬರುತ್ತೆ. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ಶ್ರವಣ ದೋಷ ಉಳ್ಳವರು ಅಂಥವ್ರಿಗೂ ಕೂಡ ಇಲ್ಲಿ ನಿಮಗೆ ಇಲ್ಲಿ ಒಂದು ಅರ್ಜಿಯನ್ನು ಅಂಗವಿಕಲರಾಗಿ ಇಲ್ಲಿ ನೋಡ್ಬೋದು. ಅದೇ ರೀತಿಯಾಗಿ ಚಲನವಲನ ಅಂಗವಿಕಲ ಅಂದರೆ ನಡೆದಾಡೋಕ್ಕೋಸ್ಕರ ಏನಾದರೂ ಕೈಯಿಂದ ಕಾಲಿಂದ ಏನಾದರೂ ಇಲ್ಲಿ ಅಂಗವಿಕಲರಿದ್ದಲ್ಲಿ ಅಂಥವ್ರಿಗೆ ಚಲನವಲನ ಅಂಗವಿಕಲತೆ ಅಂತ ಹೇಳ್ಬೋದು. ಬುದ್ಧಿಮಾಂದ್ಯತೆಯನ್ನು ಅದನ್ನು ಕೂಡ ಇಲ್ಲಿ ಅಂಗವಿಕಲರಾಗಿರುತ್ತೆ. ಮಾನಸಿಕ ಅಸ್ವಸ್ಥತೆ ತಲೆಯಿಂದ ಯಾರೋ ಹುಚ್ಚು ಅಂತ ಹೇಳ್ತಾರಲ್ಲ ಆ ಥರ ಒಂದು ಮಾನಸಿಕ ಅಸ್ವಸ್ಥತೆ ಏನಾದರೂ ಇದ್ದರೆ ಅಂಥವ್ರಿಗೂ ಕೂಡ ಇಲ್ಲ ಒಂದು ಅಂಗವಿಕಲರಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ಇವರಿಗೆ ಯಾರ್ಯಾರಿಗೆ ಯಾವ ಥರ ಎಷ್ಟೊಂದು ಪರ್ಸೆಂಟೇಜ್ ಇದ್ದರೆ ಎಷ್ಟೊಂದು ಪೆನ್ಷನ್ ಬರುತ್ತೆ, ಹಾಗೂ ಅದಕ್ಕೆ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಕೆ ಮಾಡಬೇಕು, ಎಷ್ಟು ಪರ್ಸೆಂಟೇಜ್ ಇದ್ದರೆ ಎಷ್ಟು ದುಡ್ಡು ಬರುತ್ತೆ, ಯಾವ ಅಂಗವಿಕಲಿಗೆ ಎಷ್ಟು ದುಡ್ಡು ಬರುತ್ತೆ ಅದ್ರ ಬಗ್ಗೆ ನೋಡೋಣ. ಸೊ ಫ್ರೆಂಡ್ಸ್, ಇಲ್ಲಿ 40%ಗಿಂತ ಅದಕ್ಕಿಂತ ಹೆಚ್ಚು ಅಂಗವಿಕಲತೆಯುಳ್ಳ ವ್ಯಕ್ತಿಗಳು ವೈದ್ಯಕೀಯ ಮಂಡಳಿಯಿಂದ ಅಂದರೆ ಇವಾಗ ಹೊಸದಾಗಿ ಒಂದು UDID ಅಂತ ಒಂದು ಕಾರ್ಡ್ ಹಾಗೂ ಸರ್ಟಿಫಿಕೇಟ್ ಬರ್ತಾ ಇದೆ. ಆ ಒಂದು UDID ಕಾರ್ಡಲ್ಲಿ 40%ಗಿಂತ ಹೆಚ್ಚಾಗಿದ್ದರೆ ಅಂಥವ್ರಿಗೂ ಕೂಡ ಇಲ್ಲಿ 800 ರೂಪಾಯಿಗಳಲ್ಲಿ ಪಿಂಚಣನ್ನು ಒದಗಿಸಲಾಗುತ್ತೆ. ಅದೇ ರೀತಿಯಾಗಿ ಫ್ರೆಂಡ್ಸ್, ಇಲ್ಲಿ 75% ಅಥವಾ ಅದಕ್ಕಿಂತ ಹೆಚ್ಚು ಅಂಗವೈಕಲ್ಯತೆಯುಳ್ಳ ಅಂದರೆ ಇಲ್ಲಿ ಮಾನಸಿಕ ಅಸ್ವಸ್ಥತೆಯನ್ನು ಬಿಟ್ಕೊಂಡು ಬೇರೆ ಯಾವುದೇ ಒಂದು ಲಿಸ್ಟಲ್ಲಿ ತೋರಿಸ್ಕೊಟ್ನಲ್ಲ ಈ ಒಂದು ಅಂಗವೈಕಲ್ಯರಲ್ಲಿ ಇಲ್ಲಿ ಅದಕ್ಕಿಂತ ಹೆಚ್ಚಾಗಿ ಏನಾದರೂ ಇದ್ದರೆ ಅಂಥವ್ರಿಗೆ 2,000 ರೂಪಾಯಿಗಳವರೆಗೂ ನಿಮಗೆ ಇಲ್ಲಿ ಪೆನ್ಷನನ್ನು ಕೊಡಲಾಗುತ್ತೆ. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ 75% ಅಥವಾ ಅದಕ್ಕಿಂತ ಹೆಚ್ಚಿನ ಮನೋವೈಕಲ್ಯತೆಯುಳ್ಳ ವ್ಯಕ್ತಿಗಳು ಅಂದರೆ 75% ಯಾರ್ಯಾರಿಗೆ ಇರುತ್ತೆ ಅಂಥವ್ರಿಗೆ 2,000 ರೂಪಾಯಿ ಸಿಗುತ್ತೆ. ಅದರ ರೀತಿಯಾಗಿ ಇಲ್ಲಿ ಏನಾದರೂ ಮಾನಸಿಕ ಅಸ್ವಸ್ಥತೆ ಯಾರು ಇರ್ತಾರೆ ಅವರಿಗೆ 100% ಏನಾದರೂ ಇಲ್ಲಿ ಅಂಗವಿಕಲರಿದ್ದಾರೆ ಅವರಿಗೆ 2,400 ರೂಪಾಯಿಲಿ ಹೈಯೆಸ್ಟ್ ಅಮೌಂಟಲ್ಲಿ ಪಿಂಚಣನ್ನು ಕೊಡಲಾಗುತ್ತೆ. ಅಂದರೆ 2,400 ರೂಪಾಯಿಲಿ ಪಿಂಚಣ್ಗಳಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಪಿಂಚಣ್ ಅಂದರೆ 2,400 ರೂಪಾಯಿಲಿ ಕೊಡಲಾಗುತ್ತೆ. ಅಂಥವ್ರಿಗೆ 100% ಏನಾದರೂ ಮಾನಸಿಕ ಅಸ್ವಸ್ಥತೆ ಇದ್ದರಲ್ಲಿ ಅವರಿಗೆ ಒಂದು ಪೆನ್ಷನನ್ನು ಕೊಡಲಾಗುತ್ತೆ. ಅದಕ್ಕೆ ಬೇಕಾಗುವಂಥ ದಾಖಲೆಗಳು ಏನಪ್ಪ ಅಂತಂದರೆ
ಮೊದಲನೇದಾಗಿ ಇವರಿಗೆ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರನ್ನು ಕಡ್ಡಾಯವಾಗಿ ಲಿಂಕ್ ಆಗಿರಬೇಕು. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ಇಲ್ಲಿ ಎರಡನೇದಾಗಿ ವೋಟರ್ ಐ ಡಿ ಬೇಕಾಗು. ವೋಟರ್ ಐ ಡಿ ಏನಾದರೂ ನಿಮ್ಮ 18 ವಯಸ್ಸುಗಳ ಒಳಗಡೆ ಇದ್ದರೆ, ಅಂದರೆ ವೋಟರ್ ಐ ಡಿ ಇಲ್ಲದಿದ್ದಲ್ಲಿ ಕೂಡ ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡಲು ಒಂದು ಅವಕಾಶನೂ ಇರುತ್ತೆ. ಸೊ ಫ್ರೆಂಡ್ಸ್, ಎರಡನೇದಾಗಿ ನಿಮಗೆ ಇಲ್ಲಿ ಪಡಿತರ ಚೀಟಿ ಬೇಕು. ಅಂದರೆ ಪಡಿತರ ಚೀಟಿ ಅಂದರೆ ರೇಷನ್ ಕಾರ್ಡ್ ಬೇಕು. ರೇಷನ್ ಕಾರ್ಡಲ್ಲಿ 3 ವಿಧಗಳಿದ್ದಾವೆ. ಅದರಲ್ಲಿ 2 ಯಾವುದಾದ್ರು ಇದ್ದರೆ, ಒಂದು ಅಂತ್ಯೋದಯ ಕಾರ್ಡನ್ನು ಹೊಂದಿರತಕ್ಕಂಥ ಕುಟುಂಬ ಇಲ್ಲಿ, ಅದರಲ್ಲಿ ಏನಾದರೂ ಅಂಗವಿಕಲರಿದ್ದಲ್ಲಿ ಅವರು ಕೂಡ ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಅದೇ ರೀತಿಯಾಗಿ BPL ಕಾರ್ಡ್ ಕುಟುಂಬ ಏನಾದರೂ ಇದ್ದರೆ ಅಂಥವರಲ್ಲಿ ಅಂಗವಿಕಲರಿದ್ದಲ್ಲಿ ಅವರು ಕೂಡ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಸೊ ಫ್ರೆಂಡ್ಸ್, ಅದರಲ್ಲಿ ಮೂರನೇದಾಗಿ ದಾಖಲೆಗಳೇನಪ್ಪ ಅಂದರೆ ಬ್ಯಾಂಕ್ ಅಕೌಂಟ್ ಬೇಕಾಗುತ್ತೆ. ಬ್ಯಾಂಕ್ ಅಕೌಂಟ್ ಏನು ಅದರಲ್ಲಿ ಬೇಕಂತಂದರೆ ಕಂಪಲ್ಸರಿಯಾಗಿ ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಸೀಡಿಂಗ್ ಆಗಬೇಕು. ಅಂದರೆ ಬ್ಯಾಂಕ್ಗೆ ಲಿಂಕ್ ಆಗಿರಬೇಕು. ಅಂಥವ್ರು ಮಾತ್ರ ಈ ಒಂದು ಅರ್ಜಿ ಸಲ್ಲಿಕೆ ಮಾಡಲು ಒಂದು ಅವಕಾಶನೂ ಇರುತ್ತೆ. ಏನಾದರೂ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಇರಲಿಲ್ಲ ಅಂದರೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಹಾಕಲು ಅವಕಾಶನೂ ಇರೋದಿಲ್ಲ. ಸೊ ಫ್ರೆಂಡ್ಸ್, ಅದಕ್ಕಾಗಿ ಇವಾಗಲೇ ನೀವು ಏನು ಮಾಡಿ, ಅರ್ಜಿ ಸಲ್ಲಿಕೆ ಮಾಡೋಕ್ಕಿಂತ ಮುಂಚೆ ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಇದೆಯಾ ಇಲ್ಲ ಎಂಬುದು ಕನ್ಫರ್ಮ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಕೆ ಮಾಡಿ. ಅದೇ ರೀತಿಯಾಗಿ ನಾಲ್ಕನೇದಾಗಿ ನಿಮ್ಮ ಹ್ಯಾಂಡಿಕ್ಯಾಪ್ ಇದ್ದಂಥ ಒಂದು UDID ಕಾರ್ಡ್ನ ಒಂದು ಸರ್ಟಿಫಿಕೇಟನ್ನು ಕಂಪಲ್ಸರಿ ಇರಬೇಕು. UDID ಸರ್ಟಿಫಿಕೇಟು ಹಾಗೂ UDID ಕಾರ್ಡ್ ಬರುತ್ತೆ. ಇವೆರಡು ಕೂಡ ನೀವು ನಿಮ್ಮ ದಾಖಲೆಗಳಲ್ಲಿ ಆಧಾರ್ ಕಾರ್ಡ್, ಪಡಿತರ ಚೀಟಿ ಹಾಗೂ ಬ್ಯಾಂಕ್ ಪಾಸ್ಬುಕ್ ಜೊತೆಗೆ ಇವೊಂದು ವೈದ್ಯಕೀಯ ಪ್ರಮಾಣ ಪತ್ರ ಅಥವಾ ಇಲ್ಲಿ UDID ಕಾರ್ಡ್ ಹಾಗೂ UDID ಸರ್ಟಿಫಿಕೇಟ್ ಕೂಡ ಆ್ಯಡ್ ಮಾಡಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಈ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದ ನಂತರ ಮುಂದೆ ಪ್ರೊಸೆಸ್ ಏನಾಗುತ್ತೆ? ಪ್ರತಿಯೊಬ್ಬರು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿದ ನಂತರ ಏನಾಗುತ್ತೆ, ಕೆಲವು ದಿನಗಳಲ್ಲಿ ಏನಾದರೆ ರಿಜೆಕ್ಟ್ ಆಗಿದೆ ಅಂತ ಏನೋ ಜನರು ಪಡೆದಾಡ್ತಾ ಇರ್ತಾರೆ. ಅದಕ್ಕೆ ಮಾಡುವಂಥ ಪ್ರೊಸೆಸ್ ಏನಿರುತ್ತೆ ಅದರ ಬಗ್ಗೆ ನೋಡೋಣ. ಸೊ ಫ್ರೆಂಡ್ಸ್, ಯಾವುದೋ ಒಂದು ಸೈಬರ್ ಸೆಂಟ್ರಿಗೆ ಹೋಗಿ, ಅಥವಾ ನಿಮ್ಮ ಹತ್ತಿರ ಗ್ರಾಮರ್ ಸೆಂಟರ್ ಆಗಲಿ, ಕರ್ನಾಟಕ ಒಂದು ಸೆಂಟರ್ ಆಗಲಿ, ಬೆಂಗಳೂರು ಒಂದು ಸೆಂಟರ್ ಆಗಲಿ, ಯಾವುದೇ ಒಂದು ಸೈಬರ್ ಸೆಂಟರ್ ಆಗಲಿ, ಯಾವುದೇ ಒಂದು ಸೆಂಟ್ರಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ ನಂತರ ಮುಂದೆ ಮಾಡ್ತಕ್ಕಂಥ ಒಂದು ಪ್ರೊಸೆಸ್ ಏನಪ್ಪ ಅಂದರೆ, ನಿಮ್ಮ ದಾಖಲೆಗಳ ವಾಸಸ್ಥಳದ ದಾಖಲೆ ಏನಿರುತ್ತೆ ಆ ಒಂದು ದಾಖಲೆಗಳ ಇರ್ತಕ್ಕಂಥ ಏರಿಯಾದಲ್ಲಿ ಗ್ರಾಮ ಲೆಕ್ಕಾಧಿಕಾರಿಯವರಿಗೆ ಮೀಟ್ ಆಗಬೇಕು. ಈ ಒಂದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಕೆ ಮಾಡಿದ ನಂತರ 1 ಗಂಟೆಯಿಂದ 2 ಗಂಟೆಗಳ ಕಾಲದಲ್ಲಿ ನೀವು ಹಾಕಿದಂಥ ಅರ್ಜಿಯನ್ನು ನಿಮ್ಮ ಗ್ರಾಮ ಲೆಕ್ಕಾಧಿಕಾರಿ ಅವರಿಗೆ ಇಲ್ಲಿ ಆನ್ಲೈನ್ ಮುಖಾಂತರ ಫಾರ್ವರ್ಡ್ ಆಗಿರುತ್ತೆ. ಅವರಿಗೆ ನಂತರ ನಿಮ್ಮ ಗ್ರಾಮ ಲೆಕ್ಕಾಧಿಕಾರಿ ಅವರಿಗೆ ಭೇಟಿ ನೀಡಬೇಕು. ಭೇಟಿ ನೀಡಿದ ನಂತರ ಅವರು ಅಂಗವಿಕಲರು ಇದ್ದಾರಾ ಇಲ್ಲ ಅಂತ ಖಚಿತಪಡಿಸ್ಕೊಳ್ತಾರೆ. ಮತ್ತು ನಿಮ್ಮ ದಾಖಲೆಗಳು ಏನು ತಗೊಂಡು ಹೋಗ್ತೀರಾ, ಈ ಒಂದು ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಹಾಗೂ ವೈದ್ಯಕೀಯ ಪ್ರಮಾಣ ಪತ್ರ ಏನು ತಗೊಂಡ್ಕೊಂಡು ಹೋಗ್ತೀರಾ ಆ ಒಂದು ದಾಖಲೆಗಳು ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿದ ನಂತರ ನಿಮ್ಮ ಗ್ರಾಮ ಲೆಕ್ಕಾಧಿಕಾರಿ ಏನು ಮಾಡ್ತಾರೆ, ಈ ಒಂದು ದಾಖಲೆಗಳ ಪರಿಶೀಲನೆ ಮಾಡಿ ಒಂದು ರಿಪೋರ್ಟನ್ನು ಬರೀತಾರೆ. ಈ ಒಂದು ರಿಪೋರ್ಟ್ ಬರೆದ ನಂತರ ಏನು ಮಾಡ್ತಾರೆ, ಮುಂದಿನ ಕ್ರಮಕ್ಕಾಗಿ ಮುಂದೆ ಕಂದಾಯ ನಿರೀಕ್ಷಕರವರ ಲಾಗಿನಿಗೆ ನಿಮ್ಮ ಇವೆಲ್ಲ ದಾಖಲೆಗಳನ್ನು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ, ಅದನ್ನು ಫಾರ್ವರ್ಡ್ ಮಾಡ್ತಾರೆ. ಫಾರ್ವರ್ಡ್ ಮಾಡಿದ ನಂತರ ಈ ಒಂದು ದಾಖಲೆಗಳನ್ನು ನೀವು ತಗೊಂಡು ನೀವು ಕಂದಾಯ ನಿರೀಕ್ಷಕರ ಹತ್ತಿರ ಹೋಗಿ ಮತ್ತೆ ಭೇಟಿ ಆಗಬೇಕು. ಕಂದಾಯ ನಿರೀಕ್ಷಕರು ಏನು ಮಾಡ್ತಾರೆ, ಈ ಒಂದು ಗ್ರಾಮ ಲೆಕ್ಕಾಧಿಕಾರಿ ಬರೆದಂಥ ರಿಪೋರ್ಟನ್ನು ನೋಡ್ತಾರೆ ಹಾಗೂ ನಿಮ್ಮ ದಾಖಲೆಗಳನ್ನು ಏನು ತೆಗೆದುಕೊಂಡು ಹೋಗಿದ್ದಾರೆ ಅದರ ಬಗ್ಗೆ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿದ ನಂತರ ಸೂಕ್ತವಾಗಿ ಕ್ರಮಕ್ಕಾಗಿ ನೀವು ಕರೆಕ್ಟಾಗಿ ಏನು ದಾಖಲೆಗಳು ಹಾಗೂ ಅಂಗವಿಕಲರಿದ್ದಲ್ಲಿ ಈ ಒಂದು ಕಂದಾಯ ನಿರೀಕ್ಷಕರು ಏನು ಮಾಡ್ತಾರೆ, ಮತ್ತು ಅವರು ಕೂಡ ಒಂದು ರಿಪೋರ್ಟನ್ನು ಬರೀತಾರೆ. ರಿಪೋರ್ಟನ್ನು ಬರೆದ ನಂತರ ಅವರು ಮತ್ತೆ ಮುಂದಿನ ಕ್ರಮಕ್ಕಾಗಿ ಕೇಸ್ ವರ್ಕರ್ ಅಂದರೆ ವಿಷಯ ನಿರ್ವಾಹಕರಾಗಿ ಒಂದು ಮುಂದಿನ ಕ್ರಮಕ್ಕಾಗಿ ಒಂದು ಫಾರ್ವರ್ಡ್ ಮಾಡಲಾಗುತ್ತೆ. ಫಾರ್ವರ್ಡ್ ಮಾಡಿದ ನಂತರ ನೀವು ನಿಮ್ಮ ಹತ್ತಿರದ ತಹಸೀಲ್ದಾರ್ ಆಫೀಸ್ಗೆ ವಿಸಿಟ್ ಮಾಡಿ ಈ ಒಂದು ದಾಖಲೆಗಳನ್ನು ತಗೊಂಡೋಗಿ ವಿಷಯ ನಿರ್ವಾಹಕರ ಅವ್ರ ಹತ್ರ ಭೇಟಿ ಆಗಬೇಕು. ಭೇಟಿ ಆದ ನಂತರ ಅವರು ಕೂಡ ಈ ಒಂದು 2 ಕಂದಾಯ ನಿರೀಕ್ಷಕರು ಹಾಗೂ ಗ್ರಾಮ ಲೆಕ್ಕಾಧಿಕಾರಿ ಬರೆದಂಥ ರಿಪೋರ್ಟನ್ನು ನೋಡ್ತಾರೆ. ನಂತರ ನಿಮ್ಮ ದಾಖಲೆಗಳನ್ನು ಪರಿಶೀಲಿಸಿ ಮುಂದಿನ ಕ್ರಮಕ್ಕಾಗಿ ನಿಮ್ಮ ಡೆಪ್ಯೂಟಿ ತಹಸೀಲ್ದಾರ್ ಆಗಲಿ ಅಥವಾ ಗ್ರೇಡ್ 2 ತಹಸೀಲ್ದಾರ್ ಯಾರಿರ್ತಾರೆ ಅವರಿಗೆ ಒಂದು ದಾಖಲೆಗಳನ್ನು ಪರಿಶೀಲನೆ ಮಾಡಿದ ನಂತರ ಮುಂದಿನ ಕ್ರಮಕ್ಕಾಗಿ ಇಲ್ಲಿ ಡಿಜಿಟಲ್ ಸಹಿಗೋಸ್ಕರ ನೀವು ಅವರು ದಾಖಲೆಗಳನ್ನು ಫಾರ್ವರ್ಡ್ ಮಾಡಲಾಗುತ್ತೆ. ಒಂದು ಫಾರ್ವರ್ಡ್ ಮಾಡಿದ ನಂತರ ಮುಂದೆ ಆಗೋಂಥ ಪ್ರೊಸೆಸ್ ಏನಂದರೆ, ನಿಮ್ಮ ಡೆಪ್ಯೂಟಿ ತಹಸೀಲ್ದಾರ್ ಅಥವಾ ಗ್ರೇಡ್ 2 ತಹಸೀಲ್ದಾರ್ ಏನು ಮಾಡ್ತಾರೆ, ಈ ಒಂದು ದಾಖಲೆಗಳನ್ನು ನೋಡಿ ಅವರು ಡಿಜಿಟಲ್ ಸಹಿ ಮಾಡ್ತಾರೆ. ಡಿಜಿಟಲ್ ಸಹಿ ಮಾಡಿದ ನಂತರ ಕ್ಷಣಗಳನ್ನೇ ನೀವು ಏನು ಮಾಡ್ತಾರೆ, ಅಲ್ಲಿ ನಿಮ್ಮ ಆರ್ಡರ್ ಕಾಪಿಯನ್ನು ಜನರೇಟ್ ಆಗುತ್ತೆ. ಯಾರ ಹತ್ರ ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡಿ ಇರ್ತಾರ ಅವ್ರ ಹತ್ರ ಮತ್ತೆ ವಿಸಿಟ್ ಮಾಡಿ ಆ ಒಂದು ರಿಸಿಪ್ಟ್ ತಗೊಂಡೋಗಿ ಅವ್ರಿಗೆ ತೋರಿಸಿದ್ರೆ ಒಂದು ಆರ್ಡರ್ ಕಾಪಿನ ತೆಗೆದುಕೊಡ್ತಾರೆ. ಆ ಒಂದು ಆರ್ಡರ್ ಕಾಪಿಯಲ್ಲಿ ನೀವು ಹಾಕಿದಂಥ ಎಲ್ಲ ಡೀಟೇಲ್ಸ್ಗಳು ಮೆನ್ಷನ್ ಆಗುತ್ತೆ, ನಿಮ್ಮ ಪರ್ಸೆಂಟೇಜ್ ಮೆನ್ಷನ್ ಆಗುತ್ತೆ, ನಿಮಗೆ ಎಷ್ಟು ಬರುತ್ತೆ ಮಂತ್ಲಿ ಪೆನ್ಷನ್ ಅದು ಕೂಡ ಮೆನ್ಷನ್ ಆಗುತ್ತೆ, ಮತ್ತು ಪೆನ್ಷನ್ ಜಾರಿ ಆಗೋ ದಿನಾಂಕ ಕೂಡ ಅಲ್ಲಿ ಮೆನ್ಷನ್ ಆಗಿರುತ್ತೆ. ಆ ಒಂದು ದಿನಾಂಕದಿಂದ 3 ತಿಂಗಳಲ್ಲಿ ನಿಮ್ಮ ಪೆನ್ಷನ್ ಸ್ಟಾರ್ಟ್ ಆಗೋದನ್ನು
ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಆ ಒಂದು 3 ತಿಂಗಳುಗಳಲ್ಲಿ ಯಾವ ತಿಂಗಳದ ದುಡ್ಡು ಬರುತ್ತೆ ಎಂಬುದು ಹೇಳೋದು ಕನ್ಫರ್ಮ್ ಆಗೋದಿಲ್ಲ. ಸ್ಟಾರ್ಟಿಂಗ್ 3 ತಿಂಗಳಲ್ಲಿ ಡೌಟ್ ಇರುತ್ತೆ. ನಂತರ ನಿಮ್ಮ ಮಂತ್ಲಿ ನಿಮ್ಮ ಪೆನ್ಷನು ಕಂಟಿನ್ಯೂ ವರ್ಷವಿಡೀ ನೀವು ಜೀವಂತ ಇರೋವರೆಗೂ ಒಂದು ಪೆನ್ಷನ್ ಬರುತ್ತೆ. ಸೊ ಫ್ರೆಂಡ್ಸ್, ಇಷ್ಟು ಈಸಿಯಾಗಿ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಕೆ ಮಾಡಿ ಈ ಥರ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಮಾಡಿಕೊಂಡ್ರೆ ಒಂದೇ ಬಾರಿಗೆ ನಿಮ್ಮ ಪೆನ್ಷನನ್ನು ಅಪ್ರೂವಲ್ ಆಗುತ್ತೆ. ಸೊ ಫ್ರೆಂಡ್ಸ್, ಇಷ್ಟು ಈಸಿಯಾಗಿ ನೀವು ಪೆನ್ಷನ್ ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ನಮ್ಮ ವಿಡಿಯೋನ ಇಷ್ಟವಾದಲ್ಲಿ ನಮ್ಮ ವಿಡಿಯೋನ ಲೈಕ್ ಮಾಡಿ. ಯಾರ್ಯಾರು ಅಂಗವಿಕಲರು ಇದ್ದಾರೆ ನಿಮ್ಮ ಅಕ್ಕಪಕ್ಕದಾಗ ಆಗ್ಬೋದು, ನಿಮ್ಮ ಗ್ರಾಮಸ್ಥರಲ್ಲಿ ಆಗ್ಬೋದು, ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಇರ್ಬೋದು, ನಿಮ್ಮ ನೆರೆಹೊರೆಯಲ್ಲಿ ಯಾರಾದರೂ ಇದ್ದರೆ ಅಂಥವ್ರಿಗೆ ಒಂದು ವಿಡಿಯೋನ ಶೇರ್ ಮಾಡಿ. ಮತ್ತು ನಾನು ಭೇಟಿಯಾಗುತ್ತೇನೆ ಮುಂದಿನ ವಿಡಿಯೋ ಜೊತೆಗೆ. ನಮಸ್ಕಾರ, ಧನ್ಯವಾದಗಳು, ಶುಭ ದಿನ.